ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನೋಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. 3-4 ದಿವಸದಿಂದ ವಿಡಿಯೋ ಮಾಡಿ ಹಾಕೋದೇ ಆಗಲಿಲ್ಲ ರೀ. ತುಂಬ ಗಡಿಬಿಡಿ ಇತ್ತು ಕೆಲಸ, ಹಂಗಾಗಿ ಹಾಕೋಕ್ಕಾಗಲಿಲ್ಲ. ನಾವು ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಆಸ್ಪತ್ರೆಯಾಗಿದ್ದೇವೆ ನೋಡ್ರಿ. ಆಸ್ಪತ್ರೆಯಾಗ ಹಾಕಿದ್ದೀವಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನನ್ನ ಮಗಳು ಡೆಲಿವರಿಗೆ ಕರ್ಕೊಂಡು ಬಂದೀವಿ ಅಂತೇಳಿ. ನನ್ನ ಮಗಳಿಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ತ್ರಿ, ಹಂಗಾಗಿ ನಾವು ಆಸ್ಪತ್ರೆಗೆ ಬಂದೀವಿ. ರಾತ್ರಿ 3 ಗಂಟೆ ಅದ ರೀ ಟೈಮ್. ಅವಾಗ ಯಾರೂ ಇರಲಿಲ್ಲ, ಡಾಕ್ಟ್ರ್ ಎಲ್ಲರೂ ಇರ್ತಾರೆ ರೀ, ಒಳಗಡೆ ಇರ್ತಾರೆ. 3 ಗಂಟೆ ಆಗಿತ್ತು ರೀ. ಬಂದು ಎಲ್ಲನೂ ಆ ಕಡೆ ಈ ಕಡೆ ಕಾಗದ ಪತ್ರಗಳು ರೆಡಿ ಮಾಡ್ಕೊಂಡ್ವಿ. ಮತ್ತು ತುಂಬ ಜಾಸ್ತಿ ಆ ಕಡೆ ಈ ಕಡೆ ಓಡಾಡಿಸಿ ರೆಡಿ ಮಾಡಿಸ್ತಾರೆ ರೀ. ಶ್ರೀನಿವಾಸ ಆಸ್ಪತ್ರೆಗೆ ಹೋಗಿದ್ದೇವೆ ನಾವು. ಮುಖನೂ ಹತ್ತಾರ, ಶ್ರೀನಿವಾಸನೂ ಹತ್ತಾರ ರೀ. ನನ್ನ ಮಗಳಿಗೆಲ್ಲ ಚೆಕ್ ಮಾಡಿ ವಾಕಿಂಗ್ ಮಾಡಂತ ಹೇಳಿದ್ರು ರೀ ಅವ್ರಿಗೆ. ವಾಕಿಂಗ್ ಮಾಡಕತ್ತಾವ ನೋಡ್ರಿ. ಡೆಲಿವರಿ ಆಯ್ತು ರೀ ನನ್ನ ಮಗಳು ಮತ್ತು ಪಾಪು ತುಂಬ ಚೆನ್ನಾಗಿದ್ದಾರೆ ರೀ. ಯಾವ ಪಾಪು ಅಂತ ಕಮೆಂಟ್ ಮಾಡಿರಿ ಪ್ಲೀಸ. ಎಲ್ಲನೂ ಮುಗಿದು ಒಂದು 5 ದಿವಸ ಆದ್ಮೇಲೆ ನಾವು ಮನೆಗೆ ಬಂದೀವಿ ರೀ. ನಾವು ಆಸ್ಪತ್ರೆಗೆ ಇರ್ಲಕ್ಕಾಗೆ ನಮ್ಮ ತಮ್ಮ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಮನೆ ಕ್ಲೀನಿಂಗ್ ಮಾಡಿದ್ರು. ಮುಂಚೆ ಕೂಡ ಮಾಡಿದ್ದೇವಲ್ರಿ, ಹಂಗೂ ದಸರಾ ಅದ ಅಂತೇಳಿ. ಮತ್ತು ಡೆಲಿವರಿ ಆದ್ಮೇಗೂ ನಾವು ಮನೆ ಕ್ಲೀನ್ ಮಾಡಿದ್ವಿ. ಮನೆ ಕ್ಲೀನ್ ಮುಗಿದಾದ ಬಳಿಕ ನಾವು ಮಂಗ್ಳೂರಿಗೆ ಹೊಂಟಾರ ಈಗ ನಮ್ಮ ಮನ್ಯಾಗ ಎಲ್ಲರೂ. ನಾ ಮಾತ್ರ ಹೋಗೋಕ್ಕಾಗಿಲ್ಲ, ಮನ್ಯಾಗ ಕೆಲಸ ಅದ ಅಂತೇಳಿ ಮಂಗ್ಳೂರಿಗೆ ಹೊಂಟಾರ ನಮ್ಮ ಮಕ್ಕಳು ನಮ್ಮ ತಮ್ಮ. ಅದು ಕುದ್ರಳ್ಳಿ ದೇವಸ್ಥಾನದಾಗ 9 ದೇವಿಗಳು ಕುಂದ್ರಿಸ್ತಾರೆ ರೀ. ಹೋಗೋಕ್ಕಾಗಿಲ್ಲ, ಅಲ್ಲಿನೂ 9 ದಿನ ಜಾತ್ರೆ ನಡೀತದೆ. ಇವರಂತೂ ನಮ್ಮ ತಮ್ಮ ನಮ್ಮ ಮಕ್ಕಳು ಎಲ್ಲರೂ ಲಾಸ್ಟ್ ದಿನ ಹೋಗ್ಯಾರ ಅವರು. ಅವತ್ತೇ ಲಾಸ್ಟ್ ಇತ್ತು. ದಿನ ಇರ್ತದೆ, ಜನನೂ ಅಷ್ಟೇ, ಜಾತ್ರೆನೂ ಅಷ್ಟೇ. ತುಂಬ ಚೆಂದ ಇರ್ತದೆ ಅಲ್ಲಿ ನೋಡ್ಲಿಕ್ಕೆ. ಹಾಗಾಗಿ ಹೋಗಿ ಬರ್ತೇವೆ, ಲಾಸ್ಟ್ ಅದ ಅಂತೇಳಿ ಹೋದ್ರಿ. ಹಂಗೆ ಮನೆ ಕ್ಲೀನ್ ಆಗ್ಯದಲ್ಲ, ಹೋಗಿ ಬರಲಿ ಅಂತ ಹೇಳಿದೆ. ಹೋಗಿ ದರ್ಶನ ಮಾಡಿಕೊಂಡು ಬಂದರು ನೋಡ್ರಿ. ಇದೇ ಕುದ್ರಳ್ಳಿ ದೇವಸ್ಥಾನ. ಹೋಗಿ ನೋಡ್ಕೊಂಬರಂಬರಿ ಹೆಂಗದ ಅಂತೇಳಿ. ಥ್ಯಾಂಕ್ ಯು. ಕಾಲೇಜ್ ಇರೋದು ಅಲ್ಲಿ ಮುಂದೆ ಬರ್ತದೆ ವೆನ್ಲಾಕ್ ಹಾಸ್ಪಿಟಲ್ ಎಲ್ಲ. ಹಲೋ
ಬೇರೆ ಪ್ಲೇಸ್ ಇಲ್ಲಲ್ಲ ಆಯ್ತು. ಭಕ್ತಾದಿಗಳಿಗೆ ವಿನಂತಿ, ಮೆರವಣಿಗೆ ಪ್ರಯುಕ್ತ ಇವತ್ತು ಅನ್ನದಾನ ಇರುವುದಿಲ್ಲ. ಭಕ್ತಾದಿಗಳಲ್ಲಿ ವಿನಂತಿ. कृपयैव त्वया भावितव्यमुमे अयि जगतो जननी कृपया